ಮಂಡ್ಯದಲ್ಲಿ ತೀವ್ರಗೊಂಡಿದೆ ಪ್ರತಿಭಟನೆ. ಕರ್ನಾಟಕ ಬಂದ್ ಬೆಂಬಲಿಸಿ ಮಂಡ್ಯದಲ್ಲಿ ಭಾರಿ ದೊಡ್ಡ ಕಿಚ್ಚು. ಕನ್ನಡ ಪರ ಸಂಘಟನೆಗಳಿಂದ ಬೈಕ್ ರ್ಯಾಲಿ. ತಮಿಳುನಾಡಿಗೆ ನೀರು ಬಿಡುಗಡೆಯನ್ನು ವಿರೋಧಿಸಿ ಈ ಬೈಕ್ ರ್ಯಾಲಿ. ಸಂಜಯ್ ವೃತ್ತದಿಂದ ಬೈಕ್ ರ್ಯಾಲಿ ಆರಂಭ ಆಗಿದೆ. ಈ ಭಾಗದ ರೈತರಿಗೆ ನಾಲೆಗಳಿಗೆ ನೀರು ಹರಿಸಿಲ್ಲ, ಬೆಳೆಯನ್ನ ಬೆಳೆಯುವಂತಿಲ್ಲ ಅಂತ ಈಗಾಗಲೇ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸಂಜಯ್ ವೃತ್ತದಿಂದ ಬೈಕ್ ರ್ಯಾಲಿ. ಕನ್ನಡ ಪರ ಸಂಘಟನೆಗಳು ಬೈಕ್ ರ್ಯಾಲಿ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಬಂದ್ಗೆ ಬೆಂಬಲ ಕೊಡಿ ಎನ್ನುವಂತಹ ಮನವಿ. ಬರ್ತಾನೆ ಇಲ್ಲ ಅವನು ನೋಡಿ ಕುಳಿ ಕಟ್ಕೊಂತಾನೆ. ಮಂಡ್ಯ ಭಾಗದಲ್ಲಿ ಪ್ರತಿಭಟನೆಯ ಕಾವು. ಬೈಕ್ ರ್ಯಾಲಿ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಂದ್ ಬೆಂಬಲಿಸಿ ಮಂಡ್ಯದಲ್ಲಿ ಈ ರೀತಿ ಕನ್ನಡ ಪರ ಸಂಘಟನೆಗಳಿಂದ ಬೈಕ್ ರ್ಯಾಲಿ. ರಾಜ್ಯದ ಉಳಿದ ಭಾಗದಲ್ಲಿ ನಾವು ನೋಡಿದ್ವಿ, ಬಂದ್ನ ವಾತಾವರಣ ಆಗಿಲ್ಲ. ಕೆಲವು ಕಡೆ ಪ್ರತಿಭಟನೆ ಇದೆ. ಮಂಡ್ಯದಲ್ಲೂ ಅಷ್ಟೇ ಬೈಕ್ ರ್ಯಾಲಿ ಮೂಲಕ ಸಂಜಯ್ ವೃತ್ತದಿಂದ ಈ ಆರಂಭ ಆದಂತಹ ಬೈಕ್ ರ್ಯಾಲಿ. ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ, ಬಂದ್ಗೆ ಬೆಂಬಲಿಸಿ ಅಂತ ಕೋರ್ಕೊಳ್ತಾ ಇದ್ದಾರೆ. CWMA ಆದೇಶವನ್ನು ವಿರೋಧಿಸಿ ಸರ್ಕಾರ ಈ ಆದೇಶಕ್ಕೆ ಮನ್ನಣೆ ಕೊಡಬಾರ್ದು, ನೀರನ್ನು ಹರಿಬಿಡಬಾರ್ದು, ರೈತರ ಸಂಕಷ್ಟಕ್ಕೆ ನೆರವಾಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು ಎನ್ನುವ ಘೋಷಣೆಗಳು ಮೊಳಗ್ತಾ ಇವೆ. ಪ್ರತಿಭಟನೆಗೆ ಸೀಮಿತ ಆಗಿದೆ ಬಂದ್. ಮಂಡ್ಯದಲ್ಲೂ ಅಷ್ಟೇ ರ್ಯಾಲಿ. ಸಂಜಯ್ ವೃತ್ತದಿಂದ ಬೈಕ್ ರ್ಯಾಲಿ ಆರಂಭ ಆಗಿರೋದು. ಬಾಯಿ ಬಡ್ಕೊಂಡು ಘೋಷಣೆಗಳನ್ನ ಕೂಗಿ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಪರವಾಗಿ ಹೋರಾಟಕ್ಕೆ ಧುಮುಕಿರುವಂತಹ ಕನ್ನಡ ಪರ ಹೋರಾಟಗಾರರು ಬೈಕ್ ರ್ಯಾಲಿ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಯಾಕೋ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೆಳಗಿನಿಂದ
ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಮಂಡ್ಯದಲ್ಲಿ ಮಡಿಕೆ ಹಿಡಿದು ಹುರುಳಿಕಾಳನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿನ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಕಾರಣಕ್ಕೋಸ್ಕರ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಇವತ್ತು ಸಂಜೆ ವೃತ್ತದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಖಾಲಿ ಕೂಡ ಮತ್ತೆ ಉರುಳಿಯನ್ನು ತಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ಒಂದು ರೀತಿಯಲ್ಲಿ ಸಂಕಷ್ಟದ ಸಂದರ್ಭದಲ್ಲಿದೆ. ಇಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶಗಳು ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯದಕ್ಕೆ ವಿರುದ್ಧವಾದಂಥ ತೀರ್ಪುಗಳು ಬರ್ತಾ ಇದೆ. ಪ್ರತಿ ಬಾರಿ ಈ ರೀತಿಯಾದಂಥ ತೀರ್ಪುಗಳು ಬರುವ ಕಾರಣಕ್ಕೋಸ್ಕರ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಈಗ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಕಡೆ ರಾಜ್ಯ ಸಂಕಷ್ಟದಲ್ಲಿದೆ, ಬೆಳೆಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರ್, ಈಗ ಭೀಕರ ಬರಗಾಲ ಬಂದಿರೋದು ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಕೂಡ ಆಗಿದೆ. ಈಗ CWRC CWMA ಏನು ಆದೇಶ ಮಾಡಿದೆ, ನೀವು 12,000 ಕ್ಯೂಸೆಸ್ ನೀರನ್ನ ಕೊಡಲೇಬೇಕು ಅಂತ ಆದೇಶ ಮಾಡಿದೆ. ಈ ಸರ್ಕಾರ ಕೂಡಲೇ ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳಬೇಕು. ಹಿಂದೆ ಒಬ್ಬ ಮುಖ್ಯಮಂತ್ರಿ ಹೇಳಿದರು, ಮಂಡ್ಯ ಜಿಲ್ಲೆಯಲ್ಲಿ ಉಳ್ಳಿ ಬಿಚ್ಚಿಸ್ತೀವಿ ಅಂತ. ಅದಕ್ಕೆ ಉಳ್ಳಿ ಪ್ರತಿಭಟನೆ ಮಾಡ್ತಾವೆ ಸ್ವಾಮಿ. ಯಾಕೆ ಅಂದರೆ ಉಳ್ಳಿ ಬಿಚ್ಚಿಸ್ತೀವಿ ಅಂತ ಹೇಳಿದರು. ಇದಕ್ಕೆ ಉಳ್ಳಿಯ ತಿನ್ನು ಭಾಗ್ಯ ಕೊಟ್ಟದೆ ಈ ಸರ್ಕಾರ ನಮಗೆ. ಇದಕ್ಕೆ ಉಳ್ಳಿ ಪ್ರತಿಭಟನೆ ಮಾಡ್ತಾವೆ, ಖಾಲಿ ಕೂಡ ಪ್ರತಿಭಟನೆ ಮಾಡ್ತಾವೆ. ನಮಗೆ ನೀರಿಲ್ಲ, ಬೇರೆಯವ್ರಿಗೆ ನೀರು ಕೊಡುವ ವ್ಯವಸ್ಥೆಯ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನುಮತಿ ಅಂತ ಖಡಕ್ಕಾಗಿ ಹೇಳ್ತಾವೆ ಸ್ವಾಮಿ. ಸರ್, ನಮಗೆ ನೀರಿಲ್ಲ, ತಮಿಳುನಾಡಿಗೆ 3ನೇ ಬೆಳೆಗೆ ನೀರು ಕೇಳ್ತಾ ಇರುವಂಥದ್ದು. ಇಲ್ಲಿ ನಮ್ಮ ರೈತರು ಬೆಳೆ ಬೆಳಿಬೇಡಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ನಾವು ದೊಡ್ಡ ದುರಂತ ಸರ್, ಇದು ದೊಡ್ಡ ದುರಂತ. ಇದು ರಾಜ್ಯದ ಮುಖ್ಯಮಂತ್ರಿಗಳೇ ತಮಿಳುನಾಡು ನೀರು ಬಿಟ್ಟಿಲ್ಲ ಅಂತ ಇದ್ದೀರಲ್ಲ. ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ರಲ್ಲ. ನೀವು ಮೇಕೆದಾಟು ಯೋಜನೆ ಪ್ರಾರಂಭಿಸಿದ್ರೆ ನಮ್ಗೆ 10 TMC ನೀರು ಉಳಿತೈತಲ್ಲ. ರೈತರು ಈ ಸಂಕಷ್ಟದ ಸ್ಥಿತಿಗೆ ಭಾಳಷ್ಟು ಹೆಲ್ಪ್ ಆಗ್ತಾಯಿತ್ತಲ್ಲ, ಸಾಕಾರ ಆಗ್ತಿತ್ತಲ್ಲ. ಒಂದು ಕಡೆ ಬೆಳೆ ಇಲ್ಲ, ನಮಗೆ ಬರಪಡಿತ ಪ್ರದೇಶ ಅಂತೇಳಿ ನಿಮ್ಮ ಸಚಿವರನ್ನೇ ಕಳಿಸ್ತಿದ್ದೀರಿ. ಒಂದು ಕಡೆ ತಮಿಳುನಾಡಿಗೆ 10 TMC ನೀರು ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಬ್ಬಿನಿಂದ ಹೋಗ್ಬೋದು, ಕಾವೇರಿಯಿಂದ ಹೋಗ್ಬೋದು, ಕಾವೇರಿ ಜಲನಯನ ಪ್ರದೇಶಗಳಿಂದ ಯಾವುದೇ ಕಾರಣಕ್ಕೂ ನೀರು ಹೋಗಿ ರೈತರಿಗೆ ಅನ್ಯಾಯ ಮಾಡಬೇಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸಂಕಷ್ಟ ಇದೆ, ಬರದ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂಥ ನೀರು ಬಿಟ್ಟರೆ ಮತ್ತೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡೋಲಿ, TV9 ಮಂಡ್ಯ. ಕರ್ನಾಟಕ ಬಂದ್ನ ಬಿಸಿ ರಾಜ್ಯಕ್ಕೆ ತಟ್ಟಿಲ್ಲ ನಿಜ, ಆದರೆ ಮಂಡ್ಯದಲ್ಲಿ ಮಾತ್ರ ಬೆಳಗಿನಿಂದ ರ್ಯಾಲಿಗಳು, ಪ್ರತಿಭಟನೆ ಇತ್ತು. ಈಗ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಬಲವಂತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ. ಬಲವಂತದ ಬಂದ್ಗೆ ಅವಕಾಶ ಇಲ್ಲ ಅಂತ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟವನ್ನ ಪಡಿಸಿದ್ರು. ಜೊತೆಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಹೋರಾಟಗಾರರು, ಬಂದ್ಗೆ ಬೆಂಬಲ ಕೊಡಿ ಅಂತ. ಎಲ್ಲ ಸಂಘಟನೆಗಳು ಕೂಡ ನೈತಿಕ ಬೆಂಬಲವನ್ನು ಕೊಟ್ಟಿವೆ, ಹೋರಾಟಕ್ಕೆ ಮುಂದಾಗಿವೆ. ಆದರೆ ಈ ರೀತಿ ಬಲವಂತವಾಗಿ ಬಂದ್ ಮಾಡಿಸಲಾಗ್ತಾ ಇದೆ ಮಂಡ್ಯ ಭಾಗದಲ್ಲಿ. ಅಲ್ಲಿನ ಕಿಚ್ಚು ಜೋರಿದೆ. ಪ್ರಮುಖವಾಗಿ ಕುಡಿಯೋ ನೀರಿಲ್ಲ ಅಂತ ಹೇಳಿ ನಾವು ನೀರನ್ನು ಇಲ್ಲಿ ಇಟ್ಕೊಳ್ಳೋಣಂತ ಗಮನಿಸಿದ್ರೆ, ಅಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಿ ಎನ್ನುವಂಥ ಪ್ರಾಧಿಕಾರದ ಆದೇಶ ಏನಿದೆ, ಜೊತೆಗೆ ಈ ಭಾಗದ ರೈತರಿಗೆ ಬೆಳೆ ಬೆಳಿಬೇಡಿ, ನಾವು ನೀರು ಕೊಡೋದಕ್ಕಾಗಲ್ಲ ಎನ್ನುವಂಥ ಸರ್ಕಾರದ ಸೂಚನೆ, ಇದು ಆಕ್ರೋಶಕ್ಕೆ ಕಾರಣ ಆಗಿರೋದು.